ಎಲ್ಲ ಈಗಿನ ಜನರೇಷನ್ ಗೊತ್ತಿರುತ್ತೆ. ಫಸ್ಟ್ ಟೈಮ್ ನೋಡಾಕತ್ತೀರ ಸಬ್ಸ್ಕ್ರೈಬ್ ಮಾಡ್ರಿ. ಈಗಿನ ಪೇರೆಂಟ್ಸಿಗೆ ನಾನು ಕ್ಲಾರಿಟಿ ಏನು ಕೊಡೋದು ಅಂತಂದ್ರೆ, ನಾನು ಎಕ್ಸಾಂಪಲ್ ನಾನೇ ಈಗ ಪೇಚಾಡ್ ಹಾಕತ್ತೀನಿ ಗೈಸ್. ಯಾಕಂದ್ರೆ ನನಗೆ ಟ್ಯೂಷನ್ ಗೀಷನ್ ಹಾಕೋ ಬದಲು ಹಿಂಗೆ ಹಾಕ್ಬಿಟ್ಟಿದ್ರೆ ಈಗ ಬರೀ ನಾನು ಸ್ಟೇಜಾಗ ಲೈವ್ ಪರ್ಫಾರ್ಮೆನ್ಸ್ ಕೊಡ್ತಿದ್ದೆ ನಾನು. ಬಟ್ ಹೊಸ ತೊಗೊಂಡು ಏನಾದ್ರು ಫೋಕಸ್ ಹಾಕತ್ತೀನಿ ಅನ್ನಕ can't tell me nothing about this coke. Can't tell me nothing about this crack. Guys, welcome to my new vlog. ಸ್ವಾಗತ್ರಿ ಸುಸ್ವಾಗತ್ರಿ. ಇವತ್ತಿನ ಕ್ರೇಜಿ ಅನಾಹುತ ಅನದರ್ ಡಿಶ್. ದಿನ ಡಿಶ್ ಅಂತ ಈ ಸಲ ಸ್ವಲ್ಪ ಯೂನಿಕ್. ನಾರ್ಮಲ್ ಎಲ್ಲ ಮಾಡೋಕ್ಕೆ ಇದು ಆಲ್ಮೋಸ್ಟ್ ಅಲ್ಲಿ ಏನಂತಂದ್ರೆ ಆಲ್ಮೋಸ್ಟ್ ಅಲ್ಲಿ ಗೊತ್ತೈತೆ ಅಲ್ಲ, ಈಗಿನ ಜನರೇಷನ್ ಗೊತ್ತಿರುತ್ತೆ ಏನಂತ. ಎಸ್ ಗೈಸ್, ಇಟ್ ಈಸ್ ಕಾಲ್ಡ್ ಆಸ್ ಸಾಬುದಾನಿ. ಕೈ ತಗೊಂಡು ಏನು ಅಂಟಾಗತ್ತೈತೆ ಅದಕ್ಕೆ. ಎಸ್ ಗೈಸ್, ಈಗ ಸಾಬುದಾನಿ ಪೈಸಾ ಸ್ವೀಟ್ ತಿಂದಿರ್ಬೋದು, ಆದರೆ ಸಾಬುದಾನಿ ಖಾರವಾದಂಥ ಉಪ್ಪಿಟ್ಟು ಫಸ್ಟ್ ಟೈಮು ಭಾಳ ಮಂದಿ ಗೊತ್ತಿರಲ್ಲ. ಗೊತ್ತಿದ್ರೆ ಎಸ್ ಅಂತ ಕಮೆಂಟ್ ಆಗಿ ಈಗ ಸ್ಟಾರ್ಟಿಂಗ್ ಹಾಕಿಬಿಡ್ರಿ ಅಂತ ಹೇಳ್ಕೊಂತ. ಈಗ ಏನೇನಂತಂದ್ರೆ ನಾರ್ಮಲ್ ಒಗ್ಗರಣೆ ಏನಾಗ್ತಾರೆ, ಈಗ ನಾರ್ಮಲ್ ಏನಾಕ್ಯಾರ ಜೀರಿಗೆ, ಸಾಸಿವೆ, ಮೆಣಸಿನ್ಕಾಯಿ, ಈರುಳ್ಳಿ ಮತ್ತೇನಾರ ಅಷ್ಟು ಹಾಕ್ಯಾರ. ಇದು ಎಷ್ಟು ನಿಮಿಷ ನೆನೆಸ್ಕೊಂಡು ಇಟ್ಕೊಂಡು? ಒಂದು ತಾಸು. ಹಾಂ, ಅಷ್ಟು ಬೇಕಾ ಇದಕ್ಕೆ? ಹಾಂ, ಅರ್ಧ ಗಂಟೆ ನೆನೆಕ್ಕೆ ಅರ್ಧ ಗಂಟೆ ಬಸ್ತ್ ಇಡ್ಬೇಕಲ್ಲ. ಅರ್ಧ ಗಂಟೆ ಗೈಸ್, ಇದು ಸಿಂಪಲ್ ಏನಂದ್ರೆ ಅರ್ಧ ಗಂಟೆ ಫಸ್ಟ್ ನೆನೆಕ್ಕೆ ಇಡ್ಬೇಕಂತೆ, ಆಮೇಲೆ ಅರ್ಧ ಗಂಟೆ ಬಸ್ತ್, ಅರ್ಧ ಗಂಟೆ ಮತ್ತೆ ಇಡ್ಬೇಕಂತೆ. ಇದನ್ನ ಏನಿಲ್ಲ ಸಿಂಪಲ್ ಇದ ಮಾಡ್ತಾರ. ಇದ್ರಾಗ ಏನಂದ್ರೆ ಸಾಬುದಾನಿ ಉಪ್ಪಿಟ್ಟು ಮಾಡ್ಬೇಕಾದ್ರೆ ಸೈಡಿಗೆ ಒತ್ತಿರುತ್ತೆ. ಇದು ಮಾಡ್ಬೇಕಂದ್ರೆ ಕರೆಕ್ಟ್ ಕಲಿಸ್ಬೇಕಾದ್ರೆ ಅವಾಗ ಅದು ಒತ್ತಿರೋದು ತಿನ್ಬೇಕಾಗ್ತದೆ ಗೈಸ್. ಅದು ಅನಾಹುತ ಇರುತ್ತೆ ತಿನ್ನೋದು. ಅದಕ್ಕೆ ಈಗ ನಾರ್ಮಲ್ ಫ್ರೈ ಮಾಡಾಕತ್ತಾರ. ನಮ್ಮ ಮಮ್ಮಿ ಅದು ಯಾವಾಗಲೂ ಈ ಫಸ್ಟ್ ಟೈಮ್ ವೀಡಿಯೋಗೋಸ್ಕರ ಗೋಲ್ಡನ್ ಬ್ರೌನ್ ಆಗಿ ಫ್ರೈ ಮಾಡಾಕತ್ತಾರ. ಇಷ್ಟೇನು ಯಾವಾಗಲೂ ಮಾಡಲ್ಲ ಕರೆಕ್ಟ್. ಅದರ ಬೇರೆ ಈಗ ಇದು ಸ್ಟಾರ್ಟ್ ಆಗೈತೆ, ಏನು ಇದು ಏನಿದು ಸರಿಗಮಪ ಸ್ಟಾರ್ಟ್ ಆಗೈತೆ. ಪಂಕಮ್ಮ ಫುಲ್ ಆನ್ ದಿ ಸ್ಟ್ರೈಕ್. ನಾವು ಹೋಗಮಂತಂದರೆ ಡೇಟ್ ಬಾರ ಆಗೈತ್ರಿ. ನಾವು ಸೀನಿಯರ್ಗೆ ಪ್ರತಿ ವರ್ಷ ಟ್ರೈ ಮಾಡ್ತೀವಿ. ಅದ್ರಾಗಲ್ಲ ಎಸ್ ಗೈಸ್, ಈಗ ಅರಶಿನ ಪುಡಿಯನ್ನು ಹಾಕಿಕೊಂಡು ಈಗ ಮಿಕ್ಸರನ್ನು ರೆಡಿ ಮಾಡಾಕ್ತಾರೆ. ಈಗ ಇನ್ನೊಂದೇನೆಂದರೆ ಇದಕ್ಕೆ ಇನ್ನೊಂದು ಫ್ಲೇವರ್ ಆದಂಥ ನಾರ್ಮಲ್ ಇದು ಏನಂತಂದರೆ ಶೇಂಗಾ ಪೌಡರ್ ಗೈಸ್. ಶೇಂಗಾನ ಹುರಿದು ಪೌಡ್ರ್ ಮಾಡಿರ್ತಾರೆ, ಲಾಸ್ಟಿಗೆ ಫಿನಿಶಿಂಗ್ ಟಚ್ ಆದಂಥ ಮೇಲೆ ಉದಿಸ್ತಿರ್ತಾರಲ್ಲ, ಇದು ಅನ್ನುವಂಥ ಸೈಕ್ ಇದು ಬರುತ್ತೆ. ಈಗ ಅರ್ಶಿನ ಪುಡಿ ಹಾಕೊಂಡಾದ್ಮೇಲೆ ಸೀದಾ ಖಾರವನ್ನು ಹಾಕಾಕತ್ತಾರೆ. ಆಲ್ಮೋಸ್ಟ್ ಆಲ್ ಈಗ ನಮ್ದು ಏನು ವ್ಲಾಗ್ ನೋಡಾಕತ್ತೀರ, ಫಸ್ಟ್ ಟೈಮ್ ನೋಡಾಕತ್ತೀರ ಸಬ್ಸ್ಕ್ರೈಬ್ ಮಾಡಿರಿ, ಅದು ಸೆಕೆಂಡ್ರಿ. ಇನ್ನೊಂದೇನೆಂದ್ರೆ ಯಾರನ್ನೂ ಒಬ್ಬರ ಟ್ರೈ ಮಾಡಿರ ಅಂತ ನನ್ನ ಕ್ವಶನ್. ಅಂದರೆ ಇದು ಮಾಡಿರೋದು ನಾನು ನೋಡೇ ಮಾಡಿರೋದು. ಈ ಉಪ್ಪು ಹಾಕ್ಬೇಕು ಏನು ಮಾಡಿ ಎಸ್ಗೆಸ್. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಯಾರ, ಇದಕ್ಕೂ ಉಪ್ಪು ಹಾಕಿರ್ತಾರೆ. ಉಪ್ಪು ಇದಕ್ಕೂ ಹಾಕ್ಬೇಕಾ? ಮತ್ತು ಇದಕ್ಕೆ ಹಾಕಾಕತ್ತಿದಲ್ಲ ಗೈಸ್ ಅನಾಹುತ. ಈಗ ಅನ್ನಕ್ಕಂದು ರಿಟೈರ್ಮೆಂಟಿಗೆ ಬರ್ತಿರ್ತಾರೆ ಎಲ್ಲರೂ. ಅದಕ್ಕೆ ಈಗ ಸ್ವಲ್ಪ AC ಪ್ಲ್ಯಾನ್ ಮಾಡಾಕತ್ತೀವಿ. ಅನ್ನಕ್ಕೆ ರೊಕ್ಕ ಕೊಟ್ರೆ ಹಾಂ ಯಾಕೆ ಕೂಲರ್ ಐತೆ. ಅದು ಕೂಲರು ಬಿಸಿ ಗಾಡಿ. ಹಾಂ ಎಸ್ ಗೈಸ್, ಈಗ ಸೀದಾ ಹಾಕಿದ್ರು ಸೀದಾ ಗರ 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 ಗರ. ಈಗೇನು ಮುಗೀತು ಕಲ್ಸಲ್ಲ ಹಾಕ್ಬಿಟ್ರೆ ಭಾಳ. ಹಾಂ, ಇದ್ರ ಮೇನ್ ಗೈಸ್ ಇದೆ ಕಲ್ಸೋದೇನಿರುತ್ತಲ್ಲ, ಇದೇ ಸ್ವಲ್ಪ ಭಾಳ ತಗೋದು. ಇದ್ರಾಗ ಇನ್ನೂ ಭಾಳ ಡಿಶ್ ಇರ್ತವೆ, ಆದರೆ ಇದಂದ್ರೆ ಹೆವಿ ಸ್ಯಾಟಿಸ್ಫೈಡ್. ಇದು ತಿಂದರೆ ಯೂನಿಕ್ಕು. ಇನ್ನೊಂದು ಏನಂದ್ರೆ ರಾತ್ರಿನ ಆಲ್ಮೋಸ್ಟ್ ಅಲ್ಲಿ ಊಟಕ್ಕಿಂತ ಸ್ವಲ್ಪ ಟಿಫಿನ್ ಮಾಡೋದೇ ಸ್ವಲ್ಪ ಜಾಸ್ತಿ. ಅದಕ್ಕೆ ಈಗ ಮಿಕ್ಸ್ ಮಾಡಾಕತ್ತಾರ ಅನ್ನೋತಾಗಿ. ಈ ಥರ ಅನ್ನೋತ ಸೈಕ್ ಮಿಕ್ಸ್ ಮಾಡಿಬಿಟ್ರೆ ಈ ವರುಣ್ BI ಟೈಮಿಗೆ ಹೋಗ್ಯಾನ ಗೈಸ್ ಮಧ್ಯಾಹ್ನ. ಇದಕ್ಕಂದ್ರೆ ಏನೋ ಫೆಸ್ಟ್ ಐತಂತೆ, ಅದಕ್ಕೆ ಹೋಗ್ಯಾನ. ಯಾವಾಗ ಬರ್ತಾನೆ ಏನು ನನಗೂ ಲಿಟ್ರಲ್ಲಿ ಗೊತ್ತಿಲ್ಲ. ಅದಕ್ಕೆ ಈಗ ನೋಡಾಕತ್ತೀವಿ. ಇದು ಏನು ಈಗ ನೋಡ್ರಿ ಈ ಥರ ಐತಿ. ಇದು ಫುಲ್ ಅನ್ನೋತ್ತ ಹಂಗೆ ಕಂಟಿನ್ಯೂ ಫ್ರೈ ಮಾಡ್ತಾ ಇರ್ಬೇಕು, ನೋಡ್ಬೇಕು. ಟೇಸ್ಟ್ ಅಂತೂ ಹೇಳ್ತೀನಲ್ಲ ಅಲ್ಟಿ ಇರುತ್ತೆ, ಇದ್ರದ್ದೇನು ಅವಶ್ಯಕತೆ ಇಲ್ಲ. ಸಿಂಪಲ್ ಇದು ಮಾಡಿ ತಿನ್ನಿರಿ ಅಂತ ಹೇಳ್ಕೊಂತ ಬೆವ್ರಂಗೆ ದಗದಾಗ ಎಳೆಯಕತ್ತೈತಿ. ಅದೇ ನಾನು ಹೋಗ್ಬೋದಾ ಲಿಟಲ್ ಚಾಮ್ಸಿಗೆ? ಅಮ್ಮ ಇದು ಏಜ್ ಆಗ್ಬಿಟ್ಟೈತಲ್ಲ ಮತ್ತೆ ನನಗೆ. ಹಾಂ ಗೈಸ್, ಇವರಿಗೆ ಇವು ನಾನು ಅದೇ ಹೇಳೋದು. ನನಗೆ ಅಂದರೆ ಎಕ್ಸಾಂಪಲ್ ನನಗೆ ಟ್ಯೂಷನ್ ಗೀಷನ್ನಿಗೆ ಎಳ್ಕೊಂಡು ಹೋಗಿ ಹಾಕೋ ಬದಲಿ ಯಾವ್ದಾರ ರಾಕ್ ಡ್ರಮ್ಮರ ಗಿಟಾರ್. ನನಗೆ ಮುಂಚೆನೇ ಹೇಳಿದ್ದೆ ರಾಕ್ ಡ್ರಮ್ಮಿಗೆ ಸೇರಿಸಿ ಅಂತ. ರಾಕ್ ಡ್ರಮ್ ಅಂದರೆ ಮುಂದೊಂದು 3-4 ಹಿಂಗೆ ಇರ್ತಾವೆ, ಮೇಲೆ ಚಿನ್ನ ಇರ್ತಾವೆ, ಅದಕ್ಕೆ ಸೇರಿಸ್ರಿ ಅಂತ ಹೇಳಿದ್ದೆ. ಇಲ್ಲ, ಫಸ್ಟು ಉದ್ಧಾರ ಆಗ್ಬೇಕಂತ. ಈಗ ಇದು ನೋಡ್ತಾರ ನಮಗೆ ಮತ್ತೆ ಹೇಳ್ತಾರ, ನೋಡಿ ಕಲಿ ಅಂತ ಹೇಳ್ತಾರೆ. ಅಂದರೆ ಕಲಿಯೋ ಟೈಮ್ನಾಗ ಹಿಂಗೆ ಮಾಡ್ತಾರೆ, ಇಲ್ಲಾಂದ್ರೆ ಹಿಂಗೆ ಮಾಡ್ತಾರೆ. ಈಗ ಈಗಿನ ಪೇರೆಂಟ್ಸಿಗೆ ನಾನು ಕ್ಲಾರಿಟಿ ಏನು ಕೊಡೋದು ಅಂತಂದರೆ, ಎದ್ರಾಗ ಏನು ಆಸಕ್ತಿ ಇರ್ತ ಕಡೆ ಹೋಗೋದು ಬಿಟ್ರೆ
ನಿಮಗೂ ಸ್ಯಾಟಿಸ್ಫೈ ಅವ್ರಿಗೂ ಸ್ಯಾಟಿಸ್ಫೈ. ಯಾಕಂದರೆ ಫಸ್ಟು ಯಾರಿಗಾರು ಇರಲಿ ನಂಬಿಕೆ ಅನ್ನೋದು ಬರಲ್ಲ. ಈ ಹುಡ್ರು ಹಿಂಗೆ ಹೇಳ್ತಾರೆ. ನಾನು ಎಕ್ಸಾಂಪಲ್ ಈಗ ಏನು ಸ್ಪೋರ್ಟ್ಸ್ ಮ್ಯಾನ್ ಆಗ್ಬೇಕಂತ ಅನ್ಕೊಂಡಿರ್ತೀನಿ, ಕ್ರಿಕೆಟರ್ ಆಗ್ಬೇಕಂತ ಅನ್ಕೊಂಡಿರ್ತೀನಿ. ಫಸ್ಟ್ ಒಂದ್ರಾಗ ನೋಡ್ಬೇಕದ ಐತಾ ಇಲ್ಲ. ಮೊದಲಿಂದ ಶಾಲೆ ಸೇರಿಸ್ಬೇಕಿಲ್ಲ ಅಂತ ಶಾಲೆ ಯಾಕಂದ್ರೆ ನಾನು ಎಕ್ಸಾಂಪಲ್ ನಾನೇ ಈಗ ಪೇಚಾಡ್ ಹಾಕತ್ತೀನಿ ಗೈಸ್. ಯಾಕಂದರೆ ನನಗೆ ಟ್ಯೂಷನ್ ಗೀಷನ್ ಹಾಕೋ ಬದಲು ಹಿಂಗೆ ಹಾಕ್ಬಿಟ್ಟಿದ್ರೆ ಈಗ ಬರೀ ನಾನು ಸ್ಟೇಜಾಗ ಲೈವ್ ಪರ್ಫಾರ್ಮೆನ್ಸ್ ಕೊಡ್ತಿದ್ದೆ ನಾನು. ಹಿಂಗೆ ಅಂತಾರ. ಯಾಕಂದರೆ ಇವ್ರ ತಪ್ಪು ಇವ್ರು ಒಪ್ಕೊಳಂಗಿಲ್ಲ. ಅದಂತೂ ಫಿಕ್ಸ್ ಗೈಸ್, ಅದಂತೂ ಇದ್ದಿದ್ದೆ. ಅದಕ್ಕೆ ಈಗ ಆಲ್ಮೋಸ್ಟ್ ಆಲ್ ಇನ್ನೂ ಫ್ರೈ ಹಂಗೆ ಕಂಟಿನ್ಯೂ ಮಾಡಾಕ್ತಾರೆ. ಇವಾಗ ನಿಯರ್ ಬೈ 5-10 ನಿಮಿಷ ಆದ್ದು ಹಂಗೆ ಅನ್ನೋತ ಮಾಡಾಕ್ತಾರೆ. ಇದು ಎಲ್ಲಿ ಕಲ್ತಿ ಅನ್ನೋಕೆ ನೀ ಅಡುಗೆ ಮಾಡೋದು? ನಮ್ಮ ಮನ್ಯಾಗ. ಅಲ್ಲಿ ಮನೆಗೆ ಕಲ್ತಿದ್ದು ಬಿಡು. ನಮ್ಮ ಮನ್ಯಾಗ ನೀನು ಅಂಗಡಿ ಗಿಂಗಡಿ ನಮ್ಮಂಗೇನಿಲ್ಲ. ನಮ್ಮ ಮನ್ಯಾಗ ಯಾಕ ನಮ್ಮ ಮಮ್ಮಿ ಯಾವಾಗಲೂ ಗೋಲ್ಡನ್ ಸ್ಪೂನ್ ಗೈಸ್. ಕರೆಕ್ಟ್ ಅಲ್ಲ? ಹಾಂ ಏ ಅದು ಮೂವತ್ತು ಹೊಸ ತೊಗೊಂಡು ಏನಾದ್ರು ಫೋಕಸ್ ಹಾಕಕತ್ತೀನಿ ಅನ್ನಕ. ನೀನು ಅದಕ್ಕೆ ಹಿಂಗೆ ರೊಟೇಷನ್ ನೀನು ಅದಕ್ಕೆ ಹೊಡ್ಯಾಕತ್ತಿ. ಸರಿ ಎಸ್ ನಮ್ಮ ಮನೆ ನೋಡ್ರಿ ಈ ಥರ ಇರ್ತಾನ ಅಂತ ಶೆಗೆ. ಯಾಕಂದ್ರೆ ನಮ್ಮ ಮಮ್ಮಿ ಜಾಸ್ತಿ ಉಪ್ಪು ಹಾಕಲ್ಲ. ಯಾಕಂದ್ರೆ ಬೆವರನ್ನೇ ಒಂದು 2-3 ಹಾಕಿಬಿಟ್ರೆ 2-3 ಬೆವರನ್ನೇ ಹಾಕಿಬಿಟ್ಟಿರ್ತಾಳೆ. ಅದಕ್ಕೆ ನೋಡೋಣ ಲೆಟ್ಸಿ ಏನು ಎಂತ ಹೆಂಗೆ ಈಗಿನ ಫ್ರೈ ಹಂಗೆ ಕಂಟಿನ್ಯೂ ಮಾಡಾಕ್ತಾರೆ. ನೋಡೋಣ ಹೆಂಗೆ ತಮ್ಮ ಈ ಸಲ ಸರಿಯಪ್ಪ. ಹಾಂ ಹೆಂಗೆ ಸರಿಯಪ್ಪ ಈ ಸಲ ನೀ ಸೇರ್ಬಿಡು ನೆಕ್ಸ್ಟ್. ಹಾಂ ಇದಕ್ಕೆ ಅಂದರೆ ಜೂನಿಯರ್ ಬೇಡ, ಇದಕ್ಕೆ ಸೇರ. ಅದಕ್ಕೆ ನೋಡ್ಬೇಕು ಗೈಸ್. ಈಗ ಗೈಸ್ ಹೇಳ್ತಾನಲ್ಲ ಲಿಟ್ರಲ್ಲಿ ಕಂಟೆಂಟ್ಗೋಸ್ಕರ ಅಡ್ಡಾಡ್ಬೇಕಂತಿರುತ್ತೆ. ಅಡ್ಡಾಡಿಲ್ಲ ಅಂದರೆ ಕಂಟೆಂಟ್ ಸಿಗಲ್ಲ. ರೊಕ್ಕನೂ ಬೇಕನ್ನಿಸ್ತೈತಿ, ಕಂಟೆಂಟ್ ಬೇಕಾದ್ರೆ ರೊಕ್ಕನೂ ಮಾಡ್ಬೇಕು ಅನ್ನಿಸ್ತೈತಿ. ಲಡ್ಸಿ ಅದಕ್ಕೋಸ್ಕರ ಮಾಡೋಣ ಅಂತ ಹೇಳ್ಕೊಂತ ಈಗ ಒಂದು ಪ್ಲ್ಯಾನ್ ಐತಿ ಹೋಗೋದು. ಅದಕ್ಕೆ ಗುಂಡನ ಮ್ಯಾಗ ಐತಿ. ಅದ ಮೇಲೆ ಇದ್ರೆ ಒಂದು ಸ್ವಲ್ಪ 2 ದಿನ ಅಲ್ಲೊಂದು ಸಲ ಹೋಗಿ ಬರೋದೈತಿ. ನೋಡೋದು ಲೆಟ್ಸಿ. ಇದು ಉದುರ್ಸಿ ಅನ್ನೋಕ್ಕಿಂತ ಸುಮ್ಮನೆ ಮೇಲೆ ಡೌನ್ ಇನ್ನೂ ಸ್ವಲ್ಪ. ಎಸ್ ಗೈಸ್ ಫೈನಲಿ ಸ್ವಲ್ಪ ಕಾಲ್ ಮೀಟಿಂಗ್ ಇತ್ತು ರೀ, ಹೋಗಿದ್ವಿ. ಆಲ್ಮೋಸ್ಟ್ ಆಲ್ ಆಗೈತೆ ರೀ. ಈಗ ಅದ್ರ ಮ್ಯಾಗ ಏನಿದು ಏನಂದೆಲ್ಲ ಎಣ್ಣೆ ಜಾಸ್ತಿ ಶೇಂಗಾ ಪುಡಿ. ಶೇಂಗಾ ಪುಡಿ ಹಾಕಾಕತ್ತಾರ. ಎಣ್ಣೆ ಸ್ವಲ್ಪ ಜಾಸ್ತಿ ಆಗೈತಿ ಅನ್ನೋ. ಮತ್ತು ಈಗ ಏನು ನೋಡ್ರಿ ಈ ಥರ ಅಂಟಂಟೆ ಈ ಥರ ಇದೇ ನೋಡ್ರಿ ಗೈಸ್. ಇದೇನಿರುತ್ತಲ್ಲ ಇದೇ ಟೇಸ್ಟ್ ಇರೋದು. ಇದೇನು ಅಂಟಿಗೆನದು ಇರುತ್ತಲ್ಲ ಇದೇ ಟೇಸ್ಟ್ ಇರೋದು ಅನ್ನೋ. ಮತ್ತು ನನಗೆ ಹಚ್ಚಬೇಡ. ತಡಿ ಅದು ತಿಂತು ನನಗೆ. ಎಸ್ ಹುಳಿ ಒಂದು ಸೈಡ್ ಆಗೈತೆ ಅನ್ನಕ. ಅಲ್ಟಿಗೆ ಸೇಮ್ ಸ್ಪಂಜ್ ತಿನ್ನಂಗೆ ಆಯ್ತಾ. ಅನ್ನ ಅವತ್ತಾಗೈತೆ, ಉಪ್ಪು ಸ್ವಲ್ಪ ಕಮ್ಮಿ ಆಗೈತೆ, ನಮಗೆ ನಡೀತೈತೆ. ಇರಲಿ ಈಗ ನೋಡೋದು ಗೈಸ್. ಈಗ ಲಟ್ಸಿ ಈಗ ಇನ್ನೊಂದು ಪ್ರಕಾರ ಇದು ಡಿಶ್ ಏನಾದ್ರು ನೀವು ಫಸ್ಟ್ ಟೈಮ್ ನೋಡಾಯಿದ್ದೀರಿ ಅಂದರೆ ಮಾಡಿ ಟೈ ಮಾಡಿದ್ರೆ ಕಮೆಂಟಿಗೆ ಎಸ್ ಹಾಕ್ರಿ. ಏನೋ ಒಂದು ಹುಗ್ರಿ ಅಂತ ಹೇಳೋಕಂತ ಫಸ್ಟ್ ಟೈಮ್ ಯಾರು ನೋಡಾಕೈತ್ರಿ ಅಂತ ಸಬ್ಸ್ಕ್ರೈಬ್ ಮಾಡಿರಿ. ಮಾಡಿಸ್ರಿ ಅಂತ ಹೇಳೋಂತ ಮಾಡಿಸ್ಬೇಕಂದ್ರೆ ಬ್ಲಾಗ್ ತೋರನ್ ಕಿರಣು ಸಬ್ಸ್ಕ್ರೈಬ್ ಮಾಡಿರಿ. ಅದಕ್ಕೂ ಮಾಡಿರಿ ಅಂತ ಹೇಳ್ಕೊಂಡು ನಮ್ಮ ಚಾನಲ್ ಮಾಡಿರಿ ಅಂತ ಹೇಳ್ಕೊಂತ ಲೆಟ್ಸ್ ಟೇಕ್ ಕೇರ್. ಗುಡ್ ನೈಟ್, ಸ್ವೀಟ್ ಡ್ರೀಮ್ ಆ್ಯಂಡ್ ಲವ್ ಯು ಗೈಸ್.